ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುಲ್ಲಂಗಿ ಅಂದರೆ ಸಾಕು ಕೆಲವರು ಅದರ ವಾಸನೆಗೆ ದೂರ ಓಡ್ತಾರೆ ಅಲ್ವಾ. ಆದರೆ ಇವತ್ತು ನಾನು ತೋರಿಸ್ಕೊಡೋ ಈ ಮಸಾಲೆ ಮೂಲಂಗಿ ಪಲ್ಯನ ಒಂದು ಸಲ ಟೇಸ್ಟ್ ಮಾಡಿದ್ರೆ ಮೂಲಂಗಿ ತಿನ್ನಲ್ಲ ಅನ್ನೋರು ಕೂಡ ಪ್ಲೇಟ್ ಖಾಲಿ ಮಾಡ್ತಾರೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಸಾಫ್ಟ್ ಚಪಾತಿ ರೊಟ್ಟಿ ಜೊತೆಗೆ ತಿನ್ನೋಕ್ಕಂತೂ ಒಳ್ಳೆ ಸಖತ್ ಕಾಂಬಿನೇಷನ್ನು. ಈ ಮೂಲಂಗಿ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಕೂಡ ಬರಲ್ಲ, ಅಂದರೆ ಮೂಲವ್ಯಾಧಿ ಇನ್ನೂ ಬರಲ್ಲ ಅಂತ ಹೇಳ್ತಾರೆ. ಬನ್ನಿ ತಡ ಮಾಡದೆ ಬೆರಳು ಚೀಪೋ ಅಷ್ಟು ರುಚಿಯಾದ ಮೂಲಂಗಿ ಮಸಾಲ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು 6 ಮೂಲಂಗಿ, ಎಳೆ ಮೂಲಂಗಿ ತೊಗೊಂಡಿದ್ದೀನಿ. ಈರುಳ್ಳಿ 1 ಗೆಡ್ಡೆ, ಹಸಿರು ಮೆಣಸಿನ್ಕಾಯಿ 4, ತೆಂಗಿನಕಾಯಿ ಪೀಸಸ್ 1 ಬಟ್ಲಷ್ಟು, ಶುಂಠಿ ಮತ್ತು ಅರಿಶಿನ ಮತ್ತು ನಿಂಬೆಹಣ್ಣು, ಕರ್ಬೇವಿನ ಸೊಪ್ಪು ಒಂದು 5-10 ಎಸಳು, ಆಮೇಲೆ ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಸಾಸಿವೆ ಜೀರಿಗೆ, ಒಗ್ಗರಣೆಗೆ ಎಣ್ಣೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಆಮೇಲೆ ಕಡಲೆಬೇಳೆ. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಮೂಲಂಗಿನ ಸ್ವಲ್ಪ ಚೆನ್ನಾಗಿ ತೊಳೆದು ಸಿಪ್ಪೆನ ಎರೆದು ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ನೋಡಿ, ಮೂಲಂಗಿ ಆದಷ್ಟು ಎಳೆ ಮೂಲಂಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಸಣ್ಣದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ನಾವು ಇದನ್ನು ಬೇಯಿಸ್ಕೋಬೇಕು. ಎಳೆ ಮೂಲಂಗಿ ಆಗಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮೂಲಂಗಿನ ನಾನು ಸಿಪ್ಪೆಲ್ಲ ಎರೆದ ಮೇಲೆ 4 ಭಾಗ ಮಾಡ್ಕೊಂಡು ಈ ಥರ ಥಿನ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಇದನ್ನು ಒಗ್ಗರಣೆ ಪಲ್ಯ ಮಾಡೋದ್ರಿಂದ ತಿನ್ನುವಾಗ ಚೆನ್ನಾಗಿರುತ್ತೆ, ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಸರ್ಕಲ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು. ನೋಡಿ, ಒಂದು 6 ಮೂಲಂಗಿಯಿಂದ ನಾನು ಕಟ್ ಮಾಡಿದಾಗ ಇಷ್ಟು ಬಂದಿದೆ. ಮೊದಲಿಗೆ ನಾವು ಈ ಮೂಲಂಗಿನ ನಾವು ಬೇಯಿಸ್ಕೊಳ್ಳೋಣ. ನಾನೇನಿಲ್ಲಿ ಕುಕ್ಕರಲ್ಲೇನು ಬೇಯಿಸ್ಕೊಳ್ತಾ ಇಲ್ಲ, ಹಾಗೆಯೇ ಹೊರಗಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಎಳೆ ಮೂಲಂಗಿ ಆಗಿರೋದ್ರಿಂದ ಹೊರಗಡೆ ಪಾತ್ರೆನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ಮೂಲಂಗಿನೆಲ್ಲ ಹಾಕ್ಕೊಂಡು ಕೇವಲ 1 ಲೋಟದಷ್ಟು ನೀರನ್ನ ಹಾಕ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೋಬಾರ್ದು. ಅವು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದಿಷ್ಟು ಉಪ್ಪನ್ನು ಹಾಕ್ಕೊಂಡು ನಾವೀಗ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಮೂಲಂಗಿ ಬೇಗ 5-6 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ಲಿಡ್ನ ಮುಚ್ಚಿ ಬೇಯಕ್ಕೆ ಇಟ್ಬಿಟ್ಟು ಈಗ ನಾವು ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿ ತೆಂಗಿನಕಾಯಿ, ಒಂದು 4-5 ಹಸಿರು ಮೆಣಸಿನ್ಕಾಯಿ, ಶುಂಠಿ ಮತ್ತು ಅರಿಶಿನದ ಕೊಂಬು ಹಾಕಿದ್ದೀನಿ. ಇಲ್ಲಾಂದರೆ ನೀವು ಅರಿಶಿನದ ಪುಡಿ ಹಾಕ್ಕೋಬೋದು. ಆಮೇಲೆ ಸಾಸಿವೆ ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ನೀರು ಹಾಕ್ತಾ ಇರೋದು, ತುಂಬ ನೀರು ಹಾಕಬಾರ್ದು. ಇದಿಷ್ಟನ್ನು ಹಾಕಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಮಸಾಲೆ ರುಬ್ಕೊಂಡಿದ್ದೀನಿ. ನೀರು ಮಾತ್ರ ಕಮ್ಮಿ ಹಾಕಿ ರುಬ್ಕೋಬೇಕು. ಇದು ಉಡಿಯಾಗಿ ಮಾಡೋವಂಥ ಪಲ್ಯ, ಹಾಗಾಗಿ ನೀರು ಜಾಸ್ತಿ ಹಾಕ್ಕೋಬಾರ್ದು ಮಸಾಲ ಪಲ್ಯಗೆ. ನೋಡಿ, ಈಗ ಆಲ್ರೆಡಿ ಮೂಲಂಗಿ ಬೇಯ್ತಾ ಇದೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ತೆಳ್ಳಗೆ ಹೆಚ್ಕೊಂಡಿದ್ದೀವಲ್ವ, ಹಂಗಾಗಿ ಬೇಗನೆ ಬೆಂದೋಗ್ಬಿಡುತ್ತೆ. ಇದು ಹೊರಗಡೆ ಪಾತ್ರೆನಲ್ಲೇ 2 ನಿಮಿಷದಲ್ಲಿ ಬೇಯಿಸ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮತ್ತು ಇದರಲ್ಲಿ ಅಷ್ಟು ಸ್ಮೆಲ್ಲು ಬರೋದಿಲ್ಲ. ಎಳೆ ಮೂಲಂಗಿ ಆಗಿರೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ ನಿಮಗೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ. ಈಗ ಎಣ್ಣೆನಲ್ಲಿ ಹಾಕಿರುವಂಥ ಸಾಸಿವೆ ಮತ್ತು ಕಡಲೆಬೇಳೆನ ಚೆನ್ನಾಗಿ ನಾವು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ಇದಕ್ಕೆ ಒಂದು ದಪ್ಪ ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ರುಚಿನ ಹೆಚ್ಚಿಸುತ್ತೆ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಒಗ್ಗರಣೆನ ಮಾಡ್ಕೊಳ್ಳೋಣ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಕೈ ಆಡ್ತಾ ಒಗ್ಗರಣೆನ ಚೆನ್ನಾಗಿ ಕೈ ಆಡ್ಕೊಂಡು ಮಾಡ್ಕೋಬೇಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ಈರುಳ್ಳಿನ ತುಂಬ ರೋಸ್ಟ್ ಮಾಡೋದು ಬೇಡ, ಚೆನ್ನಾಗಿ ಕೈ ಆಡಿಕೊಂಡು ಈಗ ನಾವು ರುಬ್ಬಿರುವಂಥ ಮಸಾಲೆ ಏನಿದೆಯಲ್ಲ, ನಾವು ತರಿಯಾಗಿ ರುಬ್ಕೊಂಡಿದ್ವಲ್ಲ, ಕಾಯಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿದಂಥ ಈ ತರಿ ಮಸಾಲೆ ಏನಿದೆಯಲ್ಲ, ಇದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಒಗ್ಗರಣೆನ ಮಗಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಸಿರಾಗಿ. ಮತ್ತು ನಾವು ಅರಿಶಿನ ಕೂಡ ಹಾಕಿದ್ವಿ. ನಾನಿಲ್ಲಿ ಅರಿಶಿನದ ಕೊಂಬಿತ್ತು ಫ್ರೆಶ್ ಆಗಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಇಲ್ಲದರವರು ಅರಿಶಿನದ ಪುಡಿ ಹಾಕ್ಕೊಂಡು ರುಬ್ಕೋಬೋದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆಯನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಆಲ್ರೆಡಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನಾವು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು. ನೋಡಿ, ಚೆನ್ನಾಗಿ ಈ ಹಸಿ ವಾಸನೆ ಎಲ್ಲ ಹೋಗಿ ಇದರಲ್ಲಿರೋ ನೀರಿನಂಶ ಎಲ್ಲ ಹೋದ್ಮೇಲೆ ಮಸಾಲೆ ಚೆನ್ನಾಗಿ ಹುರ್ಕೊಂಡಾಗಿದೆ ಅಂತ ಅರ್ಥ. ಈಗ ಉರಿನ ಕಡಿಮೆ ಮಾಡಿ ನಾವು ಬೇಯಿಸಿಟ್ಕೊಂಡಿರೋಂಥ ಮೂಲಂಗಿನ ಸೇರಿಸ್ಕೊಳ್ತಾ ಇದ್ದೀವಿ. ನೋಡಿ, ಮೂಲಂಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಿಂದ ಪಲ್ಯ ಮಾಡ್ತಿದ್ದೀವಿ ಅಂತಂದರೆ ಯಾರಿಗೂ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗೂ ಇರುತ್ತೆ. ನಿಮಗೆ ಎಲ್ಲೂ ಮೂಲಂಗಿ ವಾಸನೆ ಬರೋದು ಇಲ್ಲ. ಶುಂಠಿ ಹಾಕೋದ್ರಿಂದ ಮೂಲಂಗಿ ವಾಸನೆನ ಹೊಡೆಯುತ್ತೆ ಅಂತ ಹೇಳ್ತಾರೆ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಶುಂಠಿ. ಸೊ ಶುಂಠಿನ ಹಾಕೋದನ್ನ ಮಿಸ್ ಮಾಡಬೇಡಿ. ಶುಂಠಿ ಎಲ್ಲ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಪರಿಮಳನೂ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಶುಂಠಿ ಎಲ್ಲ ರುಬ್ಬಿರೋದು ತುಂಬಾ ಚೆನ್ನಾಗಿರುತ್ತೆ. ಮೂಲಂಗಿ ಪಲ್ಯ ಅಂತ ನಿಮ್ಗೆ ಯಾರೂ ಹೇಳೋದೇ ಇಲ್ಲ, ಆ ಥರ ಅಷ್ಟು ರುಚಿಯಾಗಿ ಬಂದಿರುತ್ತೆ. ನೋಡಿ, ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಮತ್ತು ಮೂಲಂಗಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಡಿಮೆ ಉರಿನಲ್ಲಿ ಚೆನ್ನಾಗಿ 2-3 ಸತಿ ನಾವು ಕೈ ಆಡಿಕೊಂಡು
ಒಂದೇ ಒಂದು ನಿಮಿಷ ಅದನ್ನು ಸ್ವಲ್ಪ ಮುಚ್ಚಿಟ್ಟು ಮತ್ತೆ ಇನ್ನೊಂದು ಸತಿ ಕೈ ಆಡ್ಕೊಳ್ಳೋದು. ಅಲ್ಲಿಗೆ ಮೂಲಂಗಿ ಜೊತೆಗೆ ಆ ಮಸಾಲೆ ಪೂರ್ತಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಿಷ್ಟು ಮಾಡಿಕೊಂಡ್ರೆ ಆಯಿತು. ಲಾಸ್ಟಲ್ಲಿ ನಾವು ನಿಂಬೆ ರಸ ಹಾಕ್ಕೋಬೋದು. ಬಿಟ್ಟರೆ ನಾನು ಇದಕ್ಕೆ ಹುಳಿ ಅಂತ ಏನೂ ಹಾಕೋದಿಲ್ಲ, ನಿಂಬೆ ರಸ ಒಂದೇ ಹಾಕ್ಕೊಳ್ಳೋದು. ನೋಡಿ ಈ ಥರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಕೊಂಡ್ರೆ ಈಗ ನಮ್ಮ ಮೂಲಂಗಿ ಮಸಾಲೆ ಪಲ್ಯ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರುದ್ರಾಗಿ. ನಾವು ರುಬ್ಕೊಳ್ಳುವಾಗ ಮಸಾಲೆ ರುಬ್ಕೊಳ್ಳುವಾಗ ಈ ಥರ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ನಿಮಗೆ ಈ ಥರ ತರಿ ಅಂದರೆ ಹುಡಿ ಹುಡಿಯಾಗಿ ಪಲ್ಯ ಬರುತ್ತೆ. ಮೂಲಂಗಿ ಉದುರು ಪಲ್ಯ ಅಂತಲೂ ಹೇಳ್ಬೋದು, ಸ್ಟರ್ ಫ್ರೈ ಅಂತಲೂ ಹೇಳ್ತಾರೆ. ಈಗ ನಮ್ಮ ಬಿಸಿ ಬಿಸಿಯಾದ ಮೂಲಂಗಿ ಮಸಾಲ ಪಲ್ಯ ರೆಡಿಯಾಗಿದೆ. ನೋಡಿದ್ರೇ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಎಂಥವ್ರು ಇಷ್ಟಪಡ್ತಾರೆ. ಯಾರೂ ಇದು ಮೂಲಂಗಿಯಿಂದ ಮಾಡಿದ್ದು ಅಂತ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಹಾಗೇ ಬಟ್ಲಾಗ ಹಾಕೊಂಡು ತಿನ್ಬೋದು, ಇಲ್ಲಾಂದರೆ ಬಿಸಿ ಬಿಸಿ ಸಾಫ್ಟಾಗಿರೋ ಚಪಾತಿ ಜೊತೆ ತಿನ್ಬೋದು, ಇಲ್ಲಾಂದರೆ ರೊಟ್ಟಿ ಕೂಡ ಒಳ್ಳೆ ಕಾಂಬಿನೇಷನ್ ಇದು. ಇಲ್ಲಾಂದರೆ ಅನ್ನ ಸಾರು ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಹಾಕ್ಕೊಂಡು ತಿನ್ಬೋದು. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.